ಬಾರಪ್ಪ ಇಲ್ಲಿ ಅದೇನ್ ನೋಟಿಸ್ ಕತೆ ಎಲ್ಲಿಗೆ ಬಂತು ಅದ್ರ ಸುದ್ದಿ? ಅವ್ರೇನಂತ ನೋಟಿಸ್ ಕೊಟ್ಟಿದ್ರು, ನೀನೇನಂತ ಉತ್ತರ ಕೊಟ್ಟಿದೆ. ಈಗೇನು ನೀನೇ ಪಾಲ್ಟಿ ಬಿಡ್ತೀಯ, ಪಾಲ್ಟಿ ಅವೇ ನಿನ್ನ ಬಿಡುತ್ತವ. ಹೆಂಗಪ್ಪ ಕತೆ? ಆಕಾಶದಿಂದ ಬಿದ್ದಿರ್ತಾರೆ, ಸುಮ್ಮನೆ ಯಾಕೋ ಅಲ್ಲಿ ವಿಜೇಂದ್ರ ಹೋಗಿ ಕೇಳ್ರಿ ಅದನ್ನ. ಆಯ್ತು ಸರ್, ಆಯ್ತು ಮಾತಾಡೋದು, ಅಲ್ಲಿ ಹೋಗ್ರಿ. ಇದು ಬೇಸಿಗೆನ ಇಲ್ಲ ಚಳಿಗಾಲನೆ ಅಂತ ಗೊತ್ತಿಲ್ದಿ ಇರೇ ಟೈಮಲ್ಲಿ ಮೈಯೊಳಿಕೆ ಕಂಬಳಿ ಬುಳ ಬುಡ್ಕೊಂಡಂಗ ಆಯ್ತಲ್ಲ ಯತ್ನೇಳು. ಏನಾಯ್ತ ಇದಕ್ಕೆ? ಸುಮ್ಮನೆ ಯಾಕೋ ಅಲ್ಲಿ ವಿಜೇಂದ್ರ ಹೋಗಿ ಕೇಳ್ರಿ ಅದನ್ನ. ಆಯ್ತು ಸರ್, ಆಯ್ತು ಮಾತಾಡೋದು, ಅಲ್ಲಿ ಹೋಗ್ರಿ. ಇದು ಸಿಕ್ಕದು ಹೋರಾಟ ಮಾಡಿದ್ರುವೆ ಇದನ್ನ ಪಾರ್ಟಿ ಅಧ್ಯಕ್ಷನ್ ಮಾಡ್ತಿಲ್ಲ, ವಿರೋಧ ಪಕ್ಷದ ಲೀಡರ್ನು ಮಾಡ್ತಿಲ್ಲ. ಕಡೆ ಪಕ್ಷ ಕರೆದು ಮರುವಾದಿ ಕೊಟ್ಟು ಕೊಂಡ್ರೋಸಿ ಮಾತಾಡ್ತವ ಅಂದ್ರೆ ಹೈಕಮಾಂಡ್ ನಾವು ಅರ್ಥ ಮಾಡ್ತಿಲ್ಲ ಕಣೆ. ಅದಕ್ಕೆ ಯತ್ನಾಳು ತಲೆ ಕೆಡಿಸ್ಕೊಂಡು ಕೆಂಡ ಆಗೈತೆ ಕಣೆ. ಕೆಂಡ ಆಗಿದ್ದೀನಿ ಅಂತ ಕುಂತಿರೋ ಕುರ್ಚಿಗೆಲ್ಲ ಬೆಂಕಿ ಹಚ್ಚಿದ್ರಿ ಹೆಂಗಲ್ಲ ಕತೆ? ಸುಮ್ಕೆ ಒಂದ್ ಕೆಲಸ ಮಾಡ್ಯಾನ ಕಂಡ್ಲೆ. ಇದು ವಿರೋಧ ಪಕ್ಷದ ಲೀಡರ್ ಆಯ್ತದೋ ಬಿಡ್ತದೋ, ಆದ್ರೆ ನಾವೇ ಇದನ್ನ ವಕಫ್ ಹೋರಾಟಗಾರ ಅಂತ ಕರೆದು ಬಿಡೋಣ ಕಂಡ್ಲೆ ಇನ್ಮೇಲೆ. ಅಯ್ಯ ಗೋಪಾಲಣ್ಣಿ, ಈ ಯತ್ನಾಳು ವಕಫನ ಹೆಸರನ್ನ ಭೂಮಿಯಿಂದಲೇ ತೆಗಿಬೇಕು ಅಂತ ನಿಂತೈತಿ. ನೀನ್ ನೋಡಿದ್ರೆ ಯತ್ನಾಳಿನ ಹೆಸರಿಗೆ ವಕಫ್ ಸೇರ್ಸಕೊಂಡಿದ್ಯಲ್ಲಣ್ಣ. ಯಾವ್ದು ಪ್ರಶ್ನೆ ಕೊಡುದಿಲ್ಲ, ನಿಮಗೆ ಏನ್ ಬೇಕಾದನ್ನ ಹೊಡ್ಕೊತ ಹೋಗ್ರಿ. ಜೈ ವಿಜೇಂದ್ರ ಅಂತ ನಾ ಏನೋ ನಿಮಗೆ ಹೇಳೋದಲ್ಲ, ನಿಮ್ಗೆ ಏನೇನು ತಿಳಿತೈತಿ. ವಿಜೇಂದ್ರನು ಕೊಟ್ಟನಲ್ಲ ನಿಮ್ಗೆ ಸೋಕಾಸ್ ನೋಟಿಸ್ ಕಾಪಿ ಕೊಟ್ಟ ಯಾರು? ವಿಜೇಂದ್ರ. ಅವು ಉತ್ತರ ಕೊಟ್ಟಾರೆ ಬಿಟ್ಟಾರ, ವಿಜೇಂದ್ರ ಕೇಳ್ರಿ, ನನಗೆ ಕೇಳ್ತೀರಿ? ಒಂದೊಂದ್ ಸತಿ ನಮಗೇನು ಇಷ್ಟ ಇರೋದಿಲ್ವೋ ಅದೇ ನಮ್ಮ ಹೆಸರು ಜೊತೆಗೆ ಸೇರ್ಕೊಂಬಿಟ್ಟಿರ್ತದೆ ಕಂಡ್ಲ. ಈ ವಕಫ್ ಲೀಡ್ರು ಯತ್ನಾಳ್ಕೈತೇನು ಹಂಗೆ. ಏನ್ ಕತೆ ನಾವು ಕಾಣಕ್ಕಲ್ಲಣ್ಣ. ನೋಡಿಲ್ಲಿ ಜೋಶಿ ಜ್ಯೋತಿಷ್ಯ ಹೇಳಿತ್ತಂತೆ. ನೋಡ್ರಿ, ನಾನು ನಿಮ್ ಮುಂದೆನೆ ಹೇಳಿದ್ದೆ, ಅಲ್ಲಿ ಹಾಕಿದಂತ ಅಧಿಕಾರಿಗಳನ್ನೆಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಪೋಸ್ಟ್ ಮಾಡಿರ್ತಾರ. ಅವಾಗ ಹೇಳಿದ್ದೆ, ಇದನ್ನ ಲೋಕಾಯುಕ್ತ ಪೊಲೀಸರಿಂದ ತನಿಖೆ ಮಾಡಿದ್ರೆ ಇದು ಡೆಫಿನೆಟ್ ಆಗಿ ಇದು ಯಾವುದೇ ಒಂದು ರೀತಿಯಂತ ರಿಸಲ್ಟ್ ಬರಲಾರದೆ, ನ್ಯಾಯೋಚಿತವಾದಂತ ತನಿಖೆ ಆಗಲಾರದೆ ಇದನ್ನ ಮುಚ್ಚಿ ಹಾಕ್ತಾರೆ ಅಂತ ಹೇಳಿ ಇವತ್ತು ಆಗಿರುವುದು ಅದೇ ಆಗಿದೆ. ಬರೀ ಮೂಡ ಕೇಸ್ ಒಂದೇ ಅಲ್ಲ ಕಂಡ್ಲೆ, 40% ಕೇಸು ಮುಚ್ಚೋಯ್ತದೆ, ಕರೋನಾ ಕೇಸು ಮುಚ್ಚೋಯ್ತದೆ, ಯಡಿಯೂರಿನ ಕೇಸು ಮುಚ್ಚೋಯ್ತದೆ, ವಾಲ್ಮೀಕಿ ಹಗರಣನು ಮುಚ್ಚೋಯ್ತದೆ. ಲೀಡರ್ಗಳು ಯಾವ ಪಾರ್ಟಿಲಿದ್ರೆ ಇಲ್ಲ, ಕಷ್ಟ ಕಾಲದಲ್ಲಿ ಒಗ್ಗಟ್ಟಾಗಿ ಒಬ್ರು ಸಪೋರ್ಟಿಗೆ ಒಬ್ರು ನಿಂತ್ಕೊಂಡ್ಬಿಡ್ತವೆ ಕಂಡ್ಲೆ. ಸೂಪರ್ ಮಾಮಾ. ಅಂದ್ರೆ ಇಷ್ಟು ಕೇಸಲ್ಲಿ ಒಂದ್ರಲ್ಲೂ ಶಿಕ್ಷೆ ಆಗೋದಿಲ್ಲ ಅಂತಿಲ್ಲ ಅರ್ಥ ನೀನ್ ಹೇಳೋದು? ನಿಮ್ಮಪ್ಪ ನೇಣೆ ಆಗೋದಿಲ್ಲ ಕಂಡ್ಲೆ. 70 ವರ್ಷ ಹಿಸ್ಟ್ರಿಲಿ ಒಬ್ಬನಿಗಾರ ಶಿಕ್ಷೆ ಆಗಿರೋದು, ಗಲ್ಲಿಗೆ ಹಾಕಿರೋದು ನೋಡಿದ್ಯಲ್ಲ ಬೇಕನೇಶಿ. ಸುಮ್ಕೆ ಜನಗಳನ್ನ ಗುರಿ ಮಾಡಕ್ಕಿ ಅವನ ಮೇಲೆ ಇವನ ಮೇಲೆ ಅವನು ಚಾಡಿ ಹೇಳ್ಕೊಂಡು ಓಡಾಡಿರ್ತವೆ. ಇವನ್ನೆಲ್ಲ ನೋಡಿ ನಮ್ ಜನ ಸತ್ಯವಂತರು ಅಂತ ನಂಬಿಕೆ ಕುಂತಿರ್ತವೆ. ತತ್ವಗಿಲ್ಲ ಮಕ್ಕೆ ಶಿವನಿ ಶಂಭುಲಿಂಗ. कोई तन काढा